ಎಲ್ಲಿಯದೋ ಹೆಣ್ಣು ಎಲ್ಲಿಯದೋ ಗಂಡು ಇಬ್ಬರನ್ನು ಕೂಡಿಸುವುದು ದೈವ ತಾನುಡಿದು. ಕೈಯಲ್ಲಿ ಕೈ ಇರಿಸಿ ತೆಂಗಿನ ಫಲವಿರಿಸಿ ಅಕ್ಷತೆಯ ಕಾಳಾಕಿ ಹರಸಿ ಬನ್ನಿ ನೀವೆಲ್ಲರೂ ಎಂದು ಯಾರೋ ಮಹಾನುಭಾವ ಬರೆದಿದ್ದು ಗೊತ್ತಿಲ್ಲ. ಅಂತಹ ಒಂದು ಮದುವೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಚಿರಪರಿಚಿತರಾದ ಡಾಕ್ಟರ್ ಎಚ್ ಬಸವರಾಜರು. ಇವರು ಮಾಡುವ ಸಮಾಜ ಸೇವೆಗಳ ಕೆಲಸಗಳು ಒಂದಲ್ಲ ಎರಡಲ್ಲ, ಅನೇಕ ಸಮಾಜ ಸೇವೆ ಕೆಲಸಗಳನ್ನ ಅವರು ಅವತ್ತಿಂದ ಇವತ್ತವರೆಗೂ ಇವರು ಮಾಡಿಕೊಂಡೇ ಬರ್ತಿದ್ದಾರೆ. ಸುಮಾರು 26 ವರ್ಷಗಳ ಹಿಂದೆ ಬನಶಂಕರಿಯಲ್ಲಿ ಮದುವೆ ಮಾಡುವ ಒಂದು ಕಷ್ಟವನ್ನು ಅರಿತು ಮಧ್ಯಮ ವರ್ಗದವರು ಬಡವರು ಮದುವೆ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರುವಾಗ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯನ್ನ ಮೂಲಕ ಇದುವರೆಗೂ ಸುಮಾರು 3,000ಕ್ಕೂ ಅಧಿಕ ಜೋಡಿಗಳಿಗೆ ವಿವಾಹವನ್ನ ಮಾಡಿಸಿ ಕಂಕಣ ಭಾಗ್ಯವನ್ನ ಕೊಟ್ಟು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಬಸವರಾಜು ಅವರು ಬಿಬಿಎಂಪಿ ಸದಸ್ಯರು, ಮಾಜಿ ಬಿಬಿಎಂಪಿ ಸದಸ್ಯರು, ಮಾಜಿ ವಿರೋಧ ಪಕ್ಷದ ನಾಯಕರು, ಪ್ರಸ್ತುತ ಹಿಂದುಳಿದ ವರ್ಗದ ಕೋಶಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು. ಇವರು ಕೇವಲ ವರ್ಷಕ್ಕೊಮ್ಮೆ ನಡೆಯುವ ಸಾಮೂಹಿಕ ವಿವಾಹಕ್ಕಷ್ಟೇ ಇವರು ಸೀಮಿತಗೊಂಡಿಲ್ಲ. ಯಾರೇ ಬಡವರು ಮದುವೆಯ ಮಾಡಲು ಅಶಕ್ತರಾಗಿರುವರು ಇವರ ಕಚೇರಿಗೆ ಹೋದರೆ ಖಂಡಿತವಾಗಿ ಅವರಿಬ್ಬರ ಗಂಡು ಹೆಣ್ಣಿನ ಮನೆಯವರನ್ನ ಸಂಪರ್ಕಿಸಿ ಅವರ ಅಪ್ಪ ಅಮ್ಮನ ಒಪ್ಪಿಗೆ ಇದ್ದಂಥ ಮದುವೆಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಇದುವರೆಗೂ ದೇವಸ್ಥಾನಗಳಲ್ಲಿ, ಸ್ಥಳೀಯವಾಗಿ ಅನೇಕ ದೇವಸ್ಥಾನಗಳಲ್ಲಿ ಬನಶಂಕರಿಯನ್ನು ಹೊರತುಪಡಿಸಿ 100 ಜೋಡಿಗಳಿಗೆ ಕಂಕಣ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಬಸವರಾಜು ಅವರು ಸುತ್ತಮುತ್ತಿನ ಅನೇಕ ರಾಜಕಾರಣಿಗಳಲ್ಲಿ ಸಭ್ಯ ಮತ್ತು ಹೇಳಬೇಕು ಅಂದರೆ ಅವರು ಸಾಮಾಜಿಕವಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಕೈಗೆಟುಕುವಂಥ ನಾಯಕ ಅಂದರೆ ತಪ್ಪಾಗಲ್ಲ. ಇವತ್ತು ಕುಮಾರಸ್ವಾಮಿ ಲೇಔಟ್ನ ಕದ್ರೇನಹಳ್ಳಿಯ ಶ್ರೀ ಕಾಳಿಕಾಂಬ ದೇವಸ್ಥಾನ, ಕದ್ರೇನಹಳ್ಳಿ ಪಾರ್ಕಿನ ಬಳಿ ಇರುವ ಒಂದು ಕಾಳಿಕಾಂಬ ದೇವಸ್ಥಾನದಲ್ಲಿ 2 ಜೋಡಿಗಳಿಗೆ ಇವತ್ತು ವಿವಾಹದ ಕಂಕಣ ಭಾಗ್ಯವನ್ನ ಕೊಟ್ಟು ಆ ಮದುವೆಯ ಹುಡುಗಿಗೆ ತಾಲಿ, ಸೀರೆ, ಬಟ್ಟೆ, ಹುಡುಗನಿಗೆ ಬಟ್ಟೆ ಮತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮದುವೆ ಮಾಡಿಸಿದಂಥವರು. ಇವರ ಜೊತೆಗೆ ಸ್ಥಳೀಯ ನಾಯಕರುಗಳು, ಸಮಾಜ ಸೇವಕರಾದ ವೆಂಕಟೇಶ್ರವರು, ನಾರಾಯಣ ಸ್ವಾಮಿ ಅವರು, ಗೌಡನಪಾಳ್ಯ ವೆಂಕಟೇಶ್ ಅವರು ಮತ್ತು ಆನಂದ್ ಅವರು, ವಿಶ್ವನಾಥರವರು ಹಿರಿಯರು ಅವರು ಮತ್ತು ಇನ್ನೂ ಅನೇಕರು ಮತ್ತು ಎಲ್ಲ ಗಂಡು ಹೆಣ್ಣಿನ ಸಂಬಂಧಿಕರು, ತಂದೆ ತಾಯಿಗಳ ಸಮ್ಮುಖದಲ್ಲಿ 2 ಜೋಡಿಯ ವಿವಾಹವನ್ನು ಇವತ್ತು ಮಾಡಿಸಿದ್ರು. ಅದರ ಎಲ್ಲ ಖರ್ಚು ವೆಚ್ಚಗಳನ್ನ ಬಸವರಾಜು ಅವರು ತೋರಿಸಿದ್ರು. ಸ್ನೇಹಿತರೆ, ಬಸವರಾಜು ಅವರ ಬಗ್ಗೆ ಹೇಳಬೇಕು ಅಂದರೆ ಒಂದು ಗಂಟೆ ಸಹಿತ ಸಾಲದವ್ರ ಬಗ್ಗೆ ಮಾತಾಡ್ಬೇಕಾರೆ ಇಂಥ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಅವರು ಅವತ್ತಿಂದ ಇವತ್ತು ಮಾಡಿಕೊಂಡೇ ಬರ್ತಿದ್ದಾರೆ. ಅವರ ಈ ಒಂದು ಕಾರ್ಯಕ್ಕೆ ತಾಯಿ ಬನಶಂಕರಿ ಅವರಿಗೆ ಸಕಲ ಸಮೃದ್ಧಿ ಐಶ್ವರ್ಯವನ್ನು ನೀಡಿ ಅವರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಜನಸೇವೆಯನ್ನು ಮಾಡುವ ಒಂದು ಕೈಂಕರ್ಯಕ್ಕೆ ಅವರು ಬರಲಿ. ಮತ್ತೆ ಇವತ್ತಿನ ಮದುವೆಯ ವಿಶೇಷತೆಯನ್ನು ಏನಪ್ಪಾ ಅಂತ ಹೇಳಿದ್ರೆ, KGFನ ಹುಡುಗ, ಕದ್ರೇನಹಳ್ಳಿಯ ಹುಡುಗಿ, ಎಲ್ಲಿಯದೋ ಹೆಣ್ಣು ಎಲ್ಲಿಯದೋ ಗಂಡು ಅಂತ ಅದಕ್ಕೆ ಹೇಳಿದ್ರು. ಹಾಗೆ ಆ ಒಂದು ಹುಡುಗಿಗೆ ಒಂದು ಕಣ್ಣು ಕಾಣಿಸ್ತಾ ಇಲ್ಲ, ಆಕೆ ತಾಯಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಅದೇ ತರ ಅಂತಹ ಒಂದು ಜೋಡಿಯನ್ನ ಹುಡುಕಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಮದುವೆಯನ್ನು ಮಾಡಿದ್ರು. ಮತ್ತೊಂದು ಜೋಡಿ BBMPಯಲ್ಲಿ ಹಂಗಾಮಿ ಪೌರ ಕಾರ್ಮಿಕರಾಗಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಸ್ಥಳೀಯ ಎಲ್ಲರೂ ತನ್ನ ಜೊತೆ ಕೆಲಸ ಮಾಡುವ ಸೂಪರ್ವೈಸರ್ ಒಂದು ಜೊತೆಗೂಡಿ ಅವರ ಜೊತೆ ಕೆಲಸ ಮಾಡೋರೆಲ್ಲರೂ ಸೇರಿ ಒಂದು ಮದುವೆಯನ್ನ ಒಪ್ಪಿಸಿ ಮಾಡಿಸಿದ್ದಾರೆ. ಅದಕ್ಕೆ ಜೊತೆಯಾಗಿ ಎಚ್ ಬಸವರಾಜು ಅವರು ಇವತ್ತು ಕಾಳಿಕಾಂಬ ದೇವಸ್ಥಾನದ ಚಂದ್ರು ಅವರ ಕಾಳಿಕಾಂಬ ದೇವಸ್ಥಾನದಲ್ಲಿ, ಕಮಟೇಶ್ವರ ದೇವಸ್ಥಾನದಲ್ಲಿ ಇದು 4ನೇ ಮದುವೆ ನಡೀತಾ ಇದೆ. ಇವತ್ತೆರಡು, ಈ ಹಿಂದೆ 2 ಜೋಡಿ ಪ್ರಾರಂಭ ಆಗಿದೆ. ಇದು 4ನೇ ಮದುವೆ. ಒಂದು ಕದ್ರೇನಹಳ್ಳಿ ಹುಡುಗಿ,
ಇನ್ನೊಂದು ರಾಜರಾಜೇಶ್ವರಿ ಹುಡುಗ. ಇವತ್ತು 2 ಜೋಡಿ ಬಹಳ ನಮ್ಮ ಈ ಭಾಗದ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಆಗ್ಬೇಕು ಅನ್ನೋದು ಅವ್ರ ಇಚ್ಛೆ ಇತ್ತು. ಅವ್ರ ಇಚ್ಛೆ ಅಂತೆ ತಾಯಿ ಬನಶಂಕರಮ್ಮನ ಆಶೀರ್ವಾದದೊಂದಿಗೆ ಕಾಳಿಕಾಂಬ ದೇವಾಲಯದಲ್ಲೇ ಇವತ್ತು ಶುಕ್ರವಾರ, ಅದು ಶುಕ್ರವಾರನೇ ಈಗ ಮುಹೂರ್ತ ನೆರವೇರಿದೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಈ ದೇವಾಲಯದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ವಿಶ್ವಕರ್ಮ ಚಂದ್ರಶೇಖರ್ ಇರ್ಬೋದು, ರಮೇಶ್ ಇರ್ಬೋದು, ಗುರು ಇರ್ಬೋದು, ವಿಶ್ವನಾಥ್ ಇರ್ಬೋದು, ನಮ್ಮ ಆನಂದ್ ಇರ್ಬೋದು, ಜೂನಿಯರ್ NJN ರಾಜ್ಕುಮಾರ್ ಇರ್ಬೋದು, ಗಂಗಣ್ಣ ಇರ್ಬೋದು, ಗೌಡಂಪಳ್ಯ ನಾರಾಯಣ ಸ್ವಾಮಿಗೆ ಬಲಗೈ ಬಂಟ ವೆಂಕಟೇಶ್ ಇರ್ಬೋದು, ಅಮರ್ ಇರ್ಬೋದು, ಎಲ್ಲರೂ ಇವತ್ತು 2 ಜೋಡಿಗೆ ಅವರ ಒಂದು ಜೀವನ ದಾಂಪತ್ಯಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ತಾಯಿ ಬನಶಂಕರಮ್ಮ ಕಾಳಿಕಾಂಬ ದೇವಿ ಅವರ ಕುಟುಂಬಕ್ಕೆ ಆರೋಗ್ಯ ಆಯುಸ್ಸು ಎಲ್ಲ ಕೊಡ್ಲಿ. ಯಾಕೆಂದ್ರೆ ಮದುವೆ ಮಾಡೋದೆಷ್ಟು ಸುಲಭನೋ ಮದುವೆ ಇಂಥ ಕಡೆ ಆಗುತ್ತೆ ಅಂತೇಳಿ ಮಾಡಿಸೋದೇ ಅಷ್ಟೇ ಪುಣ್ಯ. ಆ ಪುಣ್ಯದಲ್ಲಿ ನಮ್ಮ ಗುರು ಮೊನ್ನೆ ತಾನೇ ವೆಂಕಟೇಶ್ ಅವ್ರನ್ನ ಹಿಡ್ಕೊಂಡು ಇವತ್ತಾಗ್ಲೇಬೇಕು ತಾಯಿ ಸನ್ನಿಧಾನದಲ್ಲಿ ಅಂತ ಹಿಡ್ಕೊಂಡು ಇವತ್ತು ಅನಿವಾರ್ಯ 2 ದಿವಸಕ್ಕೆ ಮದುವೆ ಆಗುವಂತ ವ್ಯವಸ್ಥೆ ತಾಯಿ ಕೃಪೆ ಬನಶಂಕರಮ್ಮನ ಕೃಪೆಯಿಂದ ಆಗ್ತಾ ಇದೆ. ಅಂತ ಒಂದು ಒಳ್ಳೆಯ ಕಾರ್ಯದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ ಅವರೆಲ್ರಿಗೂ ನಾನು ತಾಯಿ ಬನಶಂಕರಮ್ಮ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾನು ಶುಭವನ್ನ ನೂತನ ವಧುವರರು ಸಹಿತ ಇವತ್ತೇನು ದಾಂಪತ್ಯಕ್ಕೆ ಕಾಲಿಟ್ಟಿದ್ದೀರಾ 100 ವರ್ಷ ಕಷ್ಟ ಬರ್ಲಿ ಸುಖ ಬರ್ಲಿ ಯಾವುದೇ ಏರುಪೇರು ಎಡುತೊಡುಗಳು ಬಂದ್ರೆ ನೀವೇ ಸರಿ ಮಾಡ್ಕೋಬೇಕು, ನೀವೇ ಜೀವನ ನಡೆಸ್ಬೇಕು. ಬೇರೆ ಯಾರು ನಿಮ್ಮನ್ನ ಕೈ ಹಿಡಿದು ನಡೆಸಕ್ ಬರೋದಿಲ್ಲ. ನೀವಿಬ್ರೇನೆ ಕೈ ಹಿಡಿದು ನಡಿಬೇಕು. ಅದಕ್ಕೆ ಸಹಕಾರ ಕೊಡ್ಬೋದು ಅಷ್ಟೇ. ಆ ಕೊಡುವಂತ ಮನೋಭಾವ ಎಲ್ರಿಗೂ ಬರ್ಲಿ ಅಂತ ನಾನು ಶುಭ ನೂತನ ವಧುವರಿಗೆ ಶುಭವನ್ನ ಹಾರೈಸ್ತೇನೆ. ನಾಯಕರಾದ ಎಸ್ ಬಸವರಾಜ್ ಅವರು ಸದಾ ಒಂದಲ್ಲ ಎರಡಲ್ಲ 100 ಮದುವೆಗೆ ದಾರಿದೀಪವಾಗಿದ್ದಾರೆ. ಅವರು ಮನೆ ಹತ್ರ ಯಾರನ್ನ ಕಷ್ಟ ಸುಖ ಏನೇ ಆಗ್ಲಿ ಮುಂದೆ ನಿಂತ್ಕೊಂಡು ನಾನು ಇದೀನಿ ಅಂತ ಧೈರ್ಯ ಕೊಟ್ಟು ಜೊತೆಲಿ ಯಾರನ್ನ ಮದುವೆ ಮಾಡ್ಬೇಕು ಮತ್ತೆ ಕಷ್ಟದಲ್ಲಿ ಏನೋ ಬರ್ಬೇಕು ಅಂದ್ರೆ ಫಸ್ಟ್ ಕರ್ಕೊಂಡ್ ಬನ್ನಿ, ಆದ್ರೆ ಅವ್ರ ಮನೇಲಿ ಫಸ್ಟ್ ಒಪ್ಪಿಗೆ ಆಗಿದೆಯಾ ಅಂತ ಕೇಳ್ತಾರೆ. ಹೂ ಅಂತ ಹೇಳಿದ್ರೆ ಆಯ್ತು ಕರ್ಕೊಂಡ್ ಬನ್ನಿ ಅನ್ಬಿಟ್ಟು ಅವ್ರ ಕೈಯಲ್ಲಿ ನಾವ್ ಹೇಳ್ಕೊಡ್ದು ಏನು ತಾಳಿ ಆಗ್ಲಿ ಬಟ್ಟೆ ಆಗ್ಲಿ ಪ್ರತಿಯೊಂದು ಊಟದ ವ್ಯವಸ್ಥೆ ಆಗ್ಲಿ ಯಾವ್ದೇ ದೇವಸ್ಥಾನ ಈ ದೇವಸ್ಥಾನ ಆ ದೇವಸ್ಥಾನ ಭೇದ ಭಾವ ಇಲ್ಲ, ಎಲ್ಲಾ ದೇವಸ್ಥಾನದಲ್ಲಿ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಅವರು ಮನ್ಸಾರ ಹೇಳ್ತಾರಲ್ಲ. ನಮ್ಗೆ ಅದಕ್ಕಿಂತ ಯಾವ್ದು ಸಂತೋಷ ಇಲ್ಲ. ವಧುವರರಿಗೆ ಒಳ್ಳೇದಾಗ್ಲಿ ಅಂತ ಇವತ್ತು ತಾಯಿ ಏನು ಕಾಳಿಕಾಂಬ ದೇವಸ್ಥಾನದಲ್ಲಿ ನಮ್ಮ ನಾಯಕರಾದ ಎಚ್ ಬಸವರಾಜ್ ಅವರು ಬನಶಂಕರಮ್ಮನ ಹೊರಪುತ್ರ ಅಂತ ನಾನು ಹೇಳ್ಬೇಕಾಗತ್ತೆ. ಕಷ್ಟ ಅಂತ ಬಂದಾಗ ಅಣ್ಣ ಇವ್ರಿಗೆ ತೊಂದರೆ ಇದೆ, ಬಡವರಿದ್ದಾರೆ, ಇವ್ರಿಗೆ ಸಹಕಾರ ಮಾಡ್ಬೇಕು, ಇವರಿಗೆ ಒಂದು ಈ ರೀತಿ ಕಷ್ಟದಲ್ಲಿರೋರಿಗೆ ಒಂದು ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಯಾರೇ ನಮ್ಮ ಕಾರ್ಯಕರ್ತರು ಹೋದ್ರು ಸಹ ಅವರು ಇಲ್ಲ ಅನ್ನೋದೇ ಆಯ್ತು ಕರ್ಕೊಂಬರ್ರಪ್ಪ, ಅವ್ರು ಬಡವರಿದಾರ, ಅವ್ರ ತೊಂದರೆ ಇದೆಯಾ, ನಾನು ಅವ್ರ ಜೊತೆಲಿ ಸದಾ ಇರ್ತೀನಿ ಅಂತೇಳಿ ಪ್ರತಿದಿನ ಯಾರೇ ಹೋದ್ರು ಇಲ್ಲ ಅಂತ ಹೇಳಿ ಅವ್ರ ಬಾಯಿನಿಂದ ಹೇಳುವಂತ ಮಾತೇ ಇಲ್ಲ. ಅವರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ತಾಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಲಿ ಬಟ್ಟೆ ಪ್ರತಿಯೊಂದು ಅವರು ಸಹಕಾರ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ 100 ವರ್ಷ ಅವರು ಮನೆಯವರು ಅವರು ಸುಖ ಶಾಂತಿ ನೆಮ್ಮದಿ ಆ ತಾಯಿ ಬನಶಂಕರಿ ಕೊಡ್ಲಿ ಅಂತೇಳಿ ಈಗೀಗ ಆಗ್ತಾ ಇದೆ ಅಭಿವೃದ್ಧಿ. ಎಲ್ಲ ನಮ್ಮ ನಾಯಕರ ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು